ಶಾಸಕ ರಾಜು ಕಾಗೆ ಅವರ ಈ ರೀತಿಯ ಮಾತಿಗೆ ಸಂಸದ ರಾಘವೇಂದ್ರ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಕಾಂಗ್ರೆಸ್ನವರಿಗೆ ಅಧಿಕಾರದ ದಾಹ, ಹೀಗಾಗಿ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಂಸದ ರಾಘವೇಂದ್ರ. ರಾಜು ಕಾಗೆ ಅವರ ಮಾತು ಕಾಂಗ್ರೆಸ್ನ ಮನಸ್ಥಿತಿಯನ್ನ ತೋರಿಸ್ತಾ ಇದೆ. ಅವರು ಯಾವ ವಿಚಾರಕ್ಕೆ ಮತಗಳನ್ನ ಸೆಳೆಯುತ್ತಾರೆ ಮತ್ತು ಅವರ ಮನಸ್ಥಿತಿ ಯಾವ ರೀತಿ ಇದೆ, ಇದೆಲ್ಲವೂ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ರಾಜು ಕಾಗೆ ಅವರು ಬಿಗಿ ಹಿಡಿತದಲ್ಲಿ ಮಾತಾಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಂಸದ ರಾಘವೇಂದ್ರ. ಪತ್ರಿಕೆಯಲ್ಲಿ ನಾನು ನೋಡಿದೆ, ಗೌರವಾನ್ವಿತ ಕಾಂಗ್ರೆಸ್ಸಿನ ಶಾಸಕರಂತ ರಾಜು ಕಾಗೆ ಅವರು ಹಗುರ ಮಾತಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಮೋದಿಜಿಯವರು ಸತ್ತ ನಂತರ ಯಾರು ಇಲ್ವಾ ಅಂಥೇಳಿ ಈ ಸಮಾಜಕ್ಕೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಎರಡನೇದು, ನೀವು ಮತವನ್ನು ಕೊಡಲಿಲ್ಲ ಅಂದರೆ ಕರೆಂಟನ್ನು ಕಟ್ ಮಾಡಬೇಕಾಗತ್ತೆ ಅಂತೇಳಿ ದಬ್ಬಾಳಿಕೆಯ ಒಂದು ಮಾತನ್ನು ಆಡಿದ್ದಾರೆ. ಹಾಗಾಗಿ ಎರಡೂ ವಿಚಾರದಲ್ಲಿ ನಾನು ಸ್ಪಷ್ಟನೆ ಕೇಳ್ತೀನಿ, ಇದು ರಾಜು ಕಾಗೆ ಅವರು ಮಾತಾಡ್ತಾ ಇರೋದು ಅಥವಾ ಕಾಂಗ್ರೆಸ್ಸಿನ ಒಂದು ಅಂತರದ ಒಂದು ಚರ್ಚೆನ ಇದು? ಯಾಕೆಂದರೆ ಇವತ್ತು ಮೋದಿಜಿಯವರ ಒಂದು ಸಾವನ್ನು ಬಯಸುವಂಥವ್ರು ನೀವು. ಅವ್ರು ಮಾಡಿದಾದರೂ ತಪ್ಪೇನು? ರಾಮ ಮಂದಿರ ನಿರ್ಮಾಣ ಆಯಿತು, ಆರ್ಟಿಕಲ್ 370ಯನ್ನು ವಾಪಸ್ ತೆಗೆದುಕೊಂಡು ಇಂಥ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಕೂಡ ಶಕ್ತಿ ತುಂಬುವಂಥ ಕಾರ್ಯವನ್ನು ಈ ನಾಡಿಗೆ ಮಾಡಿದಂಥ ಪ್ರಧಾನಮಂತ್ರಿಗಳ ಬಗ್ಗೆ ಇಷ್ಟು ಹಗುರ ಮಾತಾಡುವಂಥ ಒಂದು ಪ್ರಯತ್ನ ನೀವು ಮಾಡ್ತಾಯಿದ್ದೀರಿ. ಅದೇ ರೀತಿ ಒಂದು ಥ್ರೆಟನ್ ಕೊಡೋವಂಥ ಈ ರೀತಿಯಂಥ ಒಂದು ಕರೆಂಟ್ ಕಟ್ ಮಾಡಬೇಕಾಗತ್ತೆ. ಇದೇ ರೀತಿ ಗ್ಯಾರಂಟಿ ವಿಚಾರದಲ್ಲೂ ಕೂಡ ನೀವು ಮತ ಕೇಂದ್ರಗಳಿಗೆ ಹೋಗಿ BJPಗೆ ಏನಾದರೂ ಮತ ಹಾಕಿದರೆ ಸಾಫ್ಟ್ವೇರ್ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಶಾಸಕ ರಾಜು ಕಾಗೆ ಅವರ ಈ ರೀತಿಯ ಮಾತಿಗೆ ಸಂಸದ ರಾಘವೇಂದ್ರ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಕಾಂಗ್ರೆಸ್ನವರಿಗೆ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಅಧಿಕಾರದ ದಾಹ, ಹೀಗಾಗಿ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಂಸದ ರಾಘವೇಂದ್ರ. ರಾಜು ಕಾಗೆ ಅವರ ಮಾತು ಕಾಂಗ್ರೆಸ್ನ ಮನಸ್ಥಿತಿಯನ್ನ ತೋರಿಸ್ತಾ ಇದೆ. ಅವರು ಯಾವ ವಿಚಾರಕ್ಕೆ ಮತಗಳನ್ನ ಸೆಳೆಯುತ್ತಾರೆ ಮತ್ತು ಅವರ ಮನಸ್ಥಿತಿ ಯಾವ ರೀತಿ ಇದೆ, ಇದೆಲ್ಲವೂ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ರಾಜು ಕಾಗೆ ಅವರು ಬಿಗಿ ಹಿಡಿತದಲ್ಲಿ ಮಾತಾಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಂಸದ ರಾಘವೇಂದ್ರ. ಪತ್ರಿಕೆಯಲ್ಲಿ ನಾನು ನೋಡಿದೆ, ಗೌರವಾನ್ವಿತ ಕಾಂಗ್ರೆಸ್ಸಿನ ಶಾಸಕರಂತ ರಾಜು ಕಾಗೆ ಅವರು ಹಗುರ ಮಾತಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಮೋದಿಜಿಯವರು ಸತ್ತ ನಂತರ ಯಾರು ಇಲ್ವಾ ಅಂಥೇಳಿ ಈ ಸಮಾಜಕ್ಕೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಎರಡನೇದು, ನೀವು ಮತವನ್ನು ಕೊಡಲಿಲ್ಲ ಅಂದರೆ ಕರೆಂಟನ್ನು ಕಟ್ ಮಾಡಬೇಕಾಗತ್ತೆ ಅಂತೇಳಿ ದಬ್ಬಾಳಿಕೆಯ ಒಂದು ಮಾತನ್ನು ಆಡಿದ್ದಾರೆ. ಹಾಗಾಗಿ ಎರಡೂ ವಿಚಾರದಲ್ಲಿ ನಾನು ಸ್ಪಷ್ಟನೆ ಕೇಳ್ತೀನಿ, ಇದು ರಾಜು ಕಾಗೆ ಅವರು ಮಾತಾಡ್ತಾ ಇರೋದು ಅಥವಾ ಕಾಂಗ್ರೆಸ್ಸಿನ ಒಂದು ಅಂತರದ ಒಂದು ಚರ್ಚೆನ ಇದು? ಯಾಕೆಂದರೆ ಇವತ್ತು ಮೋದಿಜಿಯವರ ಒಂದು ಸಾವನ್ನು ಬಯಸುವಂಥವ್ರು ನೀವು. ಅವ್ರು ಮಾಡಿದಾದರೂ ತಪ್ಪೇನು? ರಾಮ ಮಂದಿರ ನಿರ್ಮಾಣ ಆಯಿತು, ಆರ್ಟಿಕಲ್ 370ಯನ್ನು ವಾಪಸ್ ತೆಗೆದುಕೊಂಡು ಇಂಥ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಕೂಡ ಶಕ್ತಿ ತುಂಬುವಂಥ ಕಾರ್ಯವನ್ನು ಈ ನಾಡಿಗೆ ಮಾಡಿದಂಥ ಪ್ರಧಾನಮಂತ್ರಿಗಳ ಬಗ್ಗೆ ಇಷ್ಟು ಹಗುರ ಮಾತಾಡುವಂಥ ಒಂದು ಪ್ರಯತ್ನ ನೀವು ಮಾಡ್ತಾಯಿದ್ದೀರಿ. ಅದೇ ರೀತಿ ಒಂದು ಥ್ರೆಟನ್ ಕೊಡೋವಂಥ ಈ ರೀತಿಯಂಥ ಒಂದು ಕರೆಂಟ್ ಕಟ್ ಮಾಡಬೇಕಾಗತ್ತೆ. ಇದೇ ರೀತಿ ಗ್ಯಾರಂಟಿ ವಿಚಾರದಲ್ಲೂ ಕೂಡ ನೀವು ಮತ ಕೇಂದ್ರಗಳಿಗೆ ಹೋಗಿ BJPಗೆ ಏನಾದರೂ ಮತ ಹಾಕಿದರೆ ಸಾಫ್ಟ್ವೇರ್ ಮುಖಾಂತರ ನಮಗೆ ಗೊತ್ತಾಗುತ್ತೆ.